6 ಗಂಟೆಗೆ ಬಂದು ನಮ್ಮ ಮನೆಯೆಲ್ಲ ಹೊಡೆದಾಕಿ ಮಣ್ಣೆಯಲ್ಲಿ ಮಲ್ಕೊಂಡಿದ್ರು ನೋಡಿ, ಎಲ್ಲ ಹಿಂಗು ಕಿತ್ತಾಕಿ ನಾಯಿ ತರ ಬಿಸಾಕಿದ್ದಾರೆ ಆಚೆ ಕಡೆ. ಚಿಕ್ಕ ಮಕ್ಕಳು, ನಮ್ಮ 12 ವರ್ಷ ಹುಡುಗಿ ಅದು ಎತ್ಕೊಂಡು ನಾವು ರೋಡಲ್ಲಿ ಮಲ್ಕೊಳ್ಬೇಕು. ಇವಾಗ ನಮ್ಮ ಜೊತೆ ಏನೋ ಹೆಚ್ಚು ಕಮ್ಮಿ ಆಗೋದಂದ್ರೆ ಗೌರ್ಮೆಂಟ್ ಜವಾಬ್ದಾರಿ ತಗೊಂತಾರೆ. ಅದು ಹೇಳಿ ನಮ್ಗೆ ಅದು ನ್ಯಾಯ ಬೇಕು. ಏನು ನಮ್ಗೆ ಪೀರಿಯಡ್ ಬಂದಂದ್ರೆ ನಾವು ಗಂಡು ಮಕ್ಕಳು ಜೊತೆ ಅಲ್ಲಿ ಇಟ್ಕೊಂಡು ಅಲ್ಲಿ ಇರ್ತಾರೆ, ಅಲ್ಲಿ ನಾವು ಎಲ್ಲ ಚೇಂಜ್ ಮಾಡಬೇಕು. ನೀವೇ ನ್ಯಾಯ ಹೇಳಿ ಮಾಡಿ. ಇದು ಬಟ್ಟೆ ಚೇಂಜ್ ಮಾಡ್ಬೇಕಂದ್ರೆ ನಮ್ಗೆ ಏನೂ ಇಲ್ಲ. ಅಲ್ಲಿ ಸ್ವಲ್ಪ ಇದು ಈ ತರ ಟರ್ಪಲ್ ಕಟ್ಕೊಂಡು ಸ್ವಲ್ಪ ಬಟ್ಟೆ ಚೇಂಜ್ ಮಾಡೋಣ ಅಂದ್ರೆ ಅದು ಮಾಡಕ್ಕೆ ಪೊಲೀಸವರು ಬಿಟ್ಟಿಲ್ಲ. ನೈಟ್ ಫುಲ್ ಹಂಗೆ ಮಲ್ಕೊಂಡಿದ್ರು ಚಳಿಗೆ. 12 ವರ್ಷ ಹುಡುಗಿ, ಇವಾಗ ವಯಸ್ಸಾಗಿರೋದು ಹುಡುಗಿಗೆ ನಾವು ಎತ್ಕೊಂಡು ಇದು ರೋಡಲ್ಲಿ ಮಾಡ್ಕೊತಾ ಇದ್ದೀನಿ. ಇವಾಗ ಹೆಂಗಿದೆ ನೀವು ನೋಡ್ತಾ ಇದೆಯಲ್ಲ, ಹುಡುಗನ ಜೊತೆ ಹುಡುಗಿ ಜೊತೆ ಹೆಂಗಾಗ್ತಾ ಇದೆಯಾ. ಇವಾಗ ನಮ್ಮ ಜೊತೆ ಹೆಚ್ಚು ಕಮ್ಮಿ ಆಗಿದ್ರೆ ನಮ್ಮ ಹತ್ರ ಗಂಡ ಇಲ್ಲ, ನಮ್ಮ ಗಂಡ ತೀರೋಯ್ತು 5 ವರ್ಷ ಆಯಿತು. ಇವಾಗ ನಾವು ಏನು ಮಾಡೋಣ, ಎಲ್ಲಿ ಹೋಗೋಣ? 2 ಮಕ್ಕಳು ಎತ್ಕೊಂಡು, ಒಂದು 12 ವರ್ಷ ಆಗಿದೆ, ಒಂದು 15 ವರ್ಷ ಆಗಿದೆ. ಇವಾಗ ID ಕಾರ್ಡ್ ಇಲ್ಲ, ನಮ್ಮ ID ಕಾರ್ಡ್ ಇಲ್ಲ. ನಾವು ಹೌಸ್ ಕೀಪಿಂಗ್ ಕೆಲಸ ಮಾಡಿ ನಮ್ಮ ಮಕ್ಳಿಗೆ ಸಾಕಿರೋದು. ಇವಾಗ ಲೋನ್ ತಗೊಂಡು ಹುಡುಗಿ ವಯಸ್ಸಾಗ್ತಾ ಇದ್ದಾರೆ, ನಾವು ಮನೆ ಕಟ್ಟೋಣ ಅಂದರೆ ಕಟ್ಟಿದ್ದು. ಇವಾಗ ನಾವು ಲೋನ್ ಕಟ್ಟಬೇಕು, ಏನೋ ಬಾಡಿಗೆ ಮನೆ ಕಟ್ಟಿ. ನೀವು ಹೇಳಿ, ಸರ್ಕಾರಗೇನು ನಮ್ಗೆ ನ್ಯಾಯ ಬೇಕು ಸರ್. ಓಟ್ ಬೇಕಂದ್ರೆ ನಾವೇನು ಓಟ್ ಕೊಟ್ಟಿಲ್ಲ, ನಮ್ಗೆ ಆಧಾರ್ ಕಾರ್ಡ್ ಇಲ್ಲ, ನಮ್ದು ಪೆನ್ ಕಾರ್ಡ್ ಇಲ್ಲ, ಎಲ್ಲ ಇದೆಲ್ಲ ಸರ್. ನಮ್ಗೆ ಏನು ಅದು ಬೇವಾಗಿ ಏನ್ ಕೊಡ್ತಾ ಇದಾರೆ? ಗಂಡ ಇಲ್ಲ ಅಂದ್ರೆ ನಾವು ಹೋಗಿಲ್ಲ ಸರ್ಕಾರ ಹತ್ರ ನಮ್ಗೆ ಕೊಡಿ, ನಾವು ಕಷ್ಟಪಟ್ಟು ನಾವೆಲ್ಲ ಮಾಡಿದೀನಿ ಸರ್. ಇವಾಗ ಮಕ್ಕಳಿಗೆ ID ಕಾರ್ಡ್ ಇಲ್ಲ, 8ಗೆ ಹೋಗ್ತಿದೆ ಹುಡುಗ. ಇವಾಗ ಓದಕ್ಕೆ ಇದು ಇಲ್ಲ, ಕರೆಂಟ್ ಇಲ್ಲ. ಕರೆಂಟ್ಗೆ ಬಿಡಿ, ಅದು ಮನೆ ಇದೆ ಅಂದ್ರೆ ನಾ ಯಾವ್ದು ಪರಿಸ್ಥಿತಿಯಲ್ಲಿ ಅವ್ರಿಗೆ ಓದಕ್ಕೆ ಬಿಡ್ತೀನಿ. ಇವಾಗ ಹುಡುಗಿಗೆ ತಗೊಂಡೋಗಿ ರೋಡಲ್ಲಿ ಮಲ್ಕೊಂಡಿದ್ದಂದ್ರೆ ನಮ್ಗೆ ಎಷ್ಟು ಆಗುತ್ತಾ ಇದೆ. ನಾ ಬೇಕಂದ್ರೆ ಎಲ್ಲಿ ಮಲ್ಕೊಂತೀನಿ? ಹುಡುಗಿದು ಕಷ್ಟ ಇದೆ ಇಲ್ಲ ಹೇಳಿ ಸರ್. ಹೆಣ್ಣು ಹುಡುಗಿ ಎತ್ಕೊಂಡು ನಾವು ರೋಡಲ್ಲಿ ಮಲ್ಕೊಬೇಕಂದ್ರೆ ನಮ್ಗೆ ಎಷ್ಟು ಕಷ್ಟ ಬಿಡ್ತಾ ಇದೆ. ಸರ್ಕಾರಕ್ಕೆ ನಾವು ಹೇಳ್ತೀನಿ, ನಮ್ಮ ಮಕ್ಕಳಿಗೆಲ್ಲ ಸಹಾಯ ಮಾಡಿ ನಮ್ಗೆ ಎಲ್ಲ ಏನು ಮನೆ ಇದು ಮಾಡಿದೆಯಲ್ಲ, ನಮ್ಗೆ ಮನೆ ಕೊಡಿ ಸರ್. ನಮಗೆ ಮನೆ ಬೇಕು, ಊಟ ಬೇಡ ನಮಗೆ ಮನೆ ಬೇಕು, ಇರೋಕ್ಕೆ ಮನೆ ಬೇಕು, ನಮಗೆ ಸೇಫ್ಟಿ ಬೇಕು ಸರ್. ಏನು ಮಾಡಿ ನೀವು ಬಸ್ ಅಷ್ಟೇ ಸರ್ಕಾರಕ್ಕೆ ಕೈ ಇದು ಮಾಡಿ ನಾವು ಪ್ರೇರಣೆ ಮಾಡ್ತಾ ಇದ್ದೀನಿ. ನಮ್ಮ ಮಕ್ಕಳು ಎಲ್ಲಿ ಇದ್ದು ದಾರಿ ಇಲ್ಲ, ಯಾರು ನೋಡೋರಿಲ್ಲ ಸರ್. ಸಕೀನಾ ಸರ್. ಓಟ್ ಬೇಕಂದ್ರೆ ಕೈ ಜೋಡಿಸ್ಕೊಂಡು ಬರ್ತಿದ್ರಲ್ಲ BJP ಅವರು, ಕಾಂಗ್ರೆಸ್ ಅವರು ಎಲ್ಲಿದ್ದಾರೆ? ದಯವಿಟ್ಟು ಬರ್ಬೇಕು. ಇವಾಗ ನಮ್ಗೆ ಬೇಕು. ನೀವು ಓಟ್ ಬೇಕಂದ್ರೆ ನಮ್ಮ ಮನೆ ಹತ್ರ ಬರ್ತೀರಾ ಕೈ ಜೋಡಿಸ್ಕೊಂಡು ನೀವೆಲ್ಲ. ಇವಾಗ ನಾವು ಕೈ ಜೋಡಿಸ್ತಾ ಇದ್ದೀವಿ, ನಮ್ಮ ಪರಿಸ್ಥಿತಿ ನೋಡ್ತಾ ಇದ್ದೀರಾ ನೀವು. ನಮ್ಮ ಮನೆಗಳಿಲ್ಲ, ಇವಾಗ ನಮ್ಮ ಮಕ್ಕಳಿಗೆ ನಾವು ಎಲ್ಲ ಬೀದಿಗೆ ಬಂದಿದ್ದೀವಿ. ಚಳಿಯಾಗಿ ಮಲ್ಕೊಂಡಿದ್ದೀವಿ, ಊಟ ಇಲ್ಲ ತಿನ್ನಕ್ಕೆ. ನಾವು ಊಟ ಮಾಡ್ದಿರ ಬೀದಿಗೆ ಬಂದಿದ್ದೀವಿ. ಇವಾಗ ಎಲ್ಲಿದ್ದೀರಾ ಸರ್ ನೀವೆಲ್ಲ? BJP ಅವರು, ಕಾಂಗ್ರೆಸ್ ಅವರು ಎಲ್ಲಿದ್ದೀರಾ? ಕೈ ಜೋಡಿಸ್ತಾ ಇದ್ದೀವಿ ನಾವು, ಬರ್ರಿ ಇವಾಗ. ನಮಗೆ ಅವಶ್ಯಕತೆ ಇದೆ, ನಾವು ಓಟ್ ಹಾಕಿದ್ದೀವಿ. ಓಟ್ ಹಾಕಿರೋರು ನಾವೆಲ್ಲ ಬರ್ರಿ ಸರ್. ನಮಗೆ 1 ಕೋಟಿ ಮನೆ ಎಲ್ಲಿದೆ ಸರ್? 1 ಕೋಟಿ ಮನೆ ಬಡವ್ರಿಗಿಲ್ಲ. ನಾವು ಬಡವ್ರು ಅಂತ ಬಂದು ಭಿಕ್ಷೆ ಕೇಳ್ಕೊಂಡು ದಾಡ್ದಿ ಎಲ್ಲ ಕಟ್ಕೊಂಡಿರೋದು ನಾವೆಲ್ಲ. ಅಂಥ ಜನದ ಮನೆ ಹೊಡೆದಿದ್ದೀರಾ ನೀವು. ನಾವೇನು ಶ್ರೀಮಂತರಲ್ಲ ಸರ್ ನಾವು. ದಯವಿಟ್ಟು 1 ಕೋಟಿ ಮನೆ, ಮೋದಿ ಮನೆ ಎಲ್ಲಿದೆ? ನಮಗೆ ಬೇಕಿವಾಗ ಮನೆ ಸಹಾಯ ಮಾಡ್ರಿ, ಬರ್ರಿ ಸರ್. ತುಂಬಾ ಉಪಕಾರ ಆಗತ್ತೆ. ನಮಗೆ ಊಟ ಇಲ್ಲ, ನೀರಿಲ್ಲ, ಏನು ಇಲ್ಲ, ಚಳಿಯಾಗಿ ಸಾಯ್ತಾ ಇದ್ದೀವಿ.